ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 9ನೇ ಅಧ್ಯಾಯ 3ನೇ ಶ್ಲೋಕ. ಅಶ್ರದ್ಧಾನಃ ಪುರುಷಾಃ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನಿ. ನೋಡು, ಶತ್ರು ಸಂಹಾರಕನಾಗಿರ್ತಕ್ಕಂಥ ಅರ್ಜುನನೇ, ಯಾರು ಶ್ರದ್ಧೆಯನ್ನು ನನ್ನ ಮೇಲೆ ಇಟ್ಟುಕೊಂಡಿರೋದಿಲ್ವೋ, ಶ್ರದ್ಧೆ ಇಲ್ಲದಿರತಕ್ಕಂಥ ಆ ಮನುಷ್ಯನು ಈ ಪ್ರಪಂಚದಲ್ಲಿ ಮತ್ತೆ ತಿರುಗಿ ಬರುತ್ತಾನೆ. ಶ್ರದ್ಧಾವಿರಹಿತನಿಗೆ ನನ್ನನ್ನು ಪಡೆಯಲು ಆಗೋದಿಲ್ಲ. ನನ್ನ ಪ್ರಾಪ್ತಿಯನ್ನು ಮಾಡಿಕೊಳ್ಳಲಾರದಲೇ ಆತನು ಪ್ರಾಣ ಬಿಟ್ಟರು, ದೇಹ ಬಿಟ್ಟರು, ನನ್ನನ್ನು ಪಡೆಯದೆ ಆತನು ಮತ್ತೆ ಈ ದೇಹ ಪ್ರಾಣಗಳನ್ನು ಪಡೆಯುವುದಕ್ಕೆ ಈ ಮೃತ್ಯು ಸಂಸಾರಕ್ಕೆ ತಿರುಗಿ ಬರುತ್ತಾನೆ. ಮತ್ತೆ ಆತನು ದುಃಖವನ್ನು ಅನುಭವಿಸುತ್ತಾನೆ. ಆದ್ದರಿಂದ ಶ್ರದ್ಧಾವಿರಹಿತನಾಗಬಾರದು. ಶ್ರದ್ಧಾಸಹಿತನಾಗಿ ಮಾಡುವಂಥ ಅವರ ಕ್ರಿಯಾ ಕರ್ಮಗಳೆಲ್ಲವೂ ಕೂಡ ನನ್ನಲ್ಲಿ ಬಂದು ಸೇರಿ ಅವರು ನನ್ನನ್ನು ಪಡೆಯುತ್ತಾರೆ. ಆದ್ದರಿಂದ ಅಪ್ರಾಪ್ಯ ಮಾಂ ಅಪ್ರಾಪ್ಯ ನಿವರ್ತಂತೆ ಅಂತ ಹೇಳಿದೆ. ನನ್ನನ್ನು ಪಡೆಯದಲೇ ಆತನು ಪುನರಾವರ್ತನೆಯನ್ನು ಹೊಂದುತ್ತಾನೆ, ಜನನ ಮರಣಗಳಿಗೆ ಸಿಲುಕಿಕೊಳ್ಳುತ್ತಾನೆ. ಆದ್ದರಿಂದ ಆತನಿಗೆ ಶ್ರದ್ಧೆ ಅನ್ನುವಂಥದ್ದು ಅತ್ಯಂತ ಅವಶ್ಯಕತೆಯಾಗಿದೆ. ಶ್ರದ್ಧಾವಿರಹಿತನಿಗೆ ನನ್ನನ್ನು ಪಡೆಯಲು ಅಸಾಧ್ಯವಾಗಿದೆ. ಶ್ರದ್ಧೆ ಇಲ್ಲದಿರತಕ್ಕಂಥ ಮನುಷ್ಯನು ಯಾವುದನ್ನು ಪಡೆಯಲು ಅಸಮರ್ಥನಾಗುತ್ತಾನೆ. ಶ್ರದ್ಧಾ ವಿಶ್ವಮಿದಂ ಜಗತ ಅಂತ ಶ್ರುತಿಗಳು ಹೇಳುತ್ತಿವೆ. ಶ್ರದ್ಧೆ ಅಂತಂದರೆ ಈ ಜಗತ್ತು ಅಂತಂದರೆ ಶ್ರದ್ಧೆ. ಶ್ರದ್ಧೆಯಿಂದಲೇ ಇಲ್ಲಿರತಕ್ಕಂಥ ವಸ್ತುಗಳನ್ನಾಯಿತು, ಅಲ್ಲಿರತಕ್ಕಂಥ ವಸ್ತುಗಳನ್ನಾಯಿತು, ಸ್ಥಾನ ಮಾನಗಳನ್ನಾಯಿತು ಪಡೆಯುವುದಕ್ಕೆ ಸಾಧ್ಯವಿದೆ. ಶ್ರದ್ಧಾವಿರಹಿತನಿಗೆ ಯಾರೂ ಕೂಡ ಏನನ್ನು ಕೊಡಲಾರರು. ಆದ್ದರಿಂದ ಮನುಷ್ಯನಿಗೆ ಶ್ರದ್ಧೆ ಅನ್ನುವಂಥದ್ದು ಅತ್ಯಂತ ಅವಶ್ಯಕತೆಯಾಗಿದೆ. ಹಾಗಾಗಿ ನೀನು ಶ್ರದ್ಧಾಸಹಿತನಾಗಿ ನನ್ನನ್ನು ಹೊಂದುವುದಕ್ಕೆ ಅರ್ಹನಾಗಿದ್ದೀಯಾ. ಆದ್ದರಿಂದ ನೀನು ನಾನು ಹೇಳಿದಂತೆ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಮುಂದುವರೆ. ನಾನು ಹೇಳಿದಂಥ ವಿಚಾರಗಳನ್ನು ತಿಳಿದುಕೋ. ನಾನು ಹೇಳುವಂಥ ಉಪದೇಶವನ್ನು ಪಡೆದುಕೋ. ನಾನು ಹೇಳ್ತಕ್ಕಂಥ ಧರ್ಮವನ್ನು ಆಚರಿಸು. ನಾನು ಹೇಳಿದಂತೆ ಯುದ್ಧವನ್ನು ಮಾಡು. ನಾನು ಹೇಳಿದಂತೆ ಜ್ಞಾನವನ್ನು ಪಡೆ. ನಾನು ಹೇಳಿದಂತೆ ಪ್ರಾಣತ್ಯಾಗವನ್ನು ಮಾಡು. ನಾನು ಹೇಳಿದಂತೆ ನಿನ್ನ ಸರ್ವ ಕರ್ಮಗಳನ್ನು ಸಮರ್ಪಣೆ ಮಾಡು. ಆವಾಗ ನಿನಗೆ ಖಂಡಿತವಾಗಿಯೂ ನಾನು ಸುಲಭವಾಗಿ ಸಿಗುತ್ತೇನೆ. ಈಗ ನಾನು ನಿನಗೆ ಸಿಕ್ಕಿರುವುದು ಸ್ಥೂಲವಾಗಿರ್ತಕ್ಕಂಥ ಶರೀರ ರೂಪದಿಂದ ನೀನು ನನ್ನನ್ನು ಪಡೆದರೂ ಕೂಡ ಈಗ ಅದನ್ನು ನೀನು ಪಡೆದಂತೆ ಅಲ್ಲ. ನೀನು ಪಡೆಯಬೇಕಾದರೆ ನನ್ನನ್ನು ಶ್ರದ್ಧೆಯಿಂದಲೂ ಸೂಕ್ಷ್ಮ ರೂಪದಿಂದಲೂ ನನ್ನನ್ನು ಪಡೆಯಬೇಕಾಗುತ್ತದೆ. ಯಾರು ಶ್ರದ್ಧೆಯಿಂದ ನನ್ನನ್ನು ಪಡಿತಾರೋ ಅವರಿಗೆ ಮಾತ್ರ ನಾನು ಲಭ್ಯವಾಗುತ್ತೇನೆ. ಈ ರೀತಿಯಾಗಿರ್ತಕ್ಕಂಥ ಪಡೆಯುವಿಕೆ, ನೀನು ನನ್ನನ್ನು ಈ ಸದ್ಯ ನಾನು ಪಡೆದಿದ್ದೇನೆ ಅಂತಂದರೆ ಇದು ನಿನ್ನ ಪಡೆಯುವಿಕೆ ಅಲ್ಲ. ನೀನು ಇದನ್ನು ಶ್ರಮಪಟ್ಟಾಗಲಿ, ಕಷ್ಟಪಟ್ಟಾಗಲಿ, ತಪಸ್ಸು ಮಾಡಿ ಆಗಲಿ, ಇನ್ನೇನಾದರೂ ನೀನು ಮಾಡಿ ನನ್ನನ್ನು ಪಡೆದಿದ್ದಿ ಅಂತಂದರೆ ನೀನು ನನ್ನನ್ನು ಪಡೆದಿಲ್ಲ. ಆದ್ದರಿಂದ ನಿನಗೆ ನನ್ನಿಂದ ಈಗ ಯಾವುದು ಕೂಡ ಲಭ್ಯವಾಗುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನನ್ನನ್ನು ನೀನು ಪಡೆಯಬೇಕು ಅಂತಂದರೆ ಶ್ರದ್ಧೆ ಅನ್ನುವಂಥದ್ದು ಅತ್ಯಂತ ಅವಶ್ಯಕತೆಯಾಗಿದೆ. ಶ್ರದ್ಧಾವಿರಹಿತನಿಗೆ ನಾನು ಸಿಗೋದಿಲ್ಲ. ಶ್ರದ್ಧಾವಿರಹಿತನಿಗೆ ಸಂಸಾರ ಅನ್ನುವಂಥದ್ದು ಇರುತ್ತದೆ, ಜನ್ಮ ಮರಣ ಅನ್ನುವಂಥದ್ದು ಇರುತ್ತದೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಖಲುದು ಸ್ಥಾರೆ ಇಹ ಸಂಸಾರೆ ಅನ್ನುವಂಥದ್ದು ಆತನಿಗೆ ಜನನ ಮರಣಗಳ ಭೋಗ ಯೋಗ ರೋಗಗಳು ಎಲ್ಲವೂ ಕೂಡ ಲಭ್ಯವಾಗುತ್ತವೆ. ಆದ್ದರಿಂದ ಜನನರಹಿತನಾಗಬೇಕು, ಮರಣರಹಿತನಾಗಬೇಕು, ಪುನರಾವರ್ತನೆ ಇಲ್ಲದೆ ಇರುವವನಾಗಬೇಕು ಅಂತಾದರೆ ನನ್ನನ್ನು ನೀನು ಪಡೆಯಬೇಕಾಗುತ್ತದೆ. ನನ್ನ ವಿಚಾರಗಳನ್ನು, ನನ್ನ ಆಚಾರಗಳನ್ನು, ನನ್ನ ಸ್ವರೂಪವನ್ನು, ನನ್ನ ಜ್ಞಾನವನ್ನು ನೀನು ಪಡೆದುಕೊಂಡದ್ದೇ ಆದರೆ ಖಂಡಿತವಾಗಿಯೂ ಕೂಡ ನೀನು ಪುನರಾವರ್ತನೆಯನ್ನು ಹೊಂದದಲೇ ಶಾಶ್ವತವಾಗಿ ನನ್ನಲ್ಲಿಯೇ ಸೂಕ್ಷ್ಮ ರೂಪದಿಂದ ನನ್ನ ಆತ್ಮನಲ್ಲಿಯೇ ನಿನ್ನ ಆತ್ಮವು ಏಕವಾಗಿ ಇರುವುದಕ್ಕೆ ಸಾಧ್ಯವಿದೆ. ಈಗ ನೀನು ಇರುವುದು ಸ್ಥೂಲ ರೂಪದಲ್ಲಿ, ಶರೀರ ರೂಪದಲ್ಲಿ. ಈ ಶರೀರ ರೂಪದಿಂದ
ಯಾರನ್ನು ನಾವು ಏಕಕಾರ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಶರೀರವು ಎಲ್ಲರದು ಭಿನ್ನ ಭಿನ್ನವಾಗಿರುವಂಥದ್ದಾಗಿರುವುದರಿಂದ, ಶರೀರವು ಸ್ಥೂಲವಾಗಿರುವುದರಿಂದ, ಶರೀರವು ಅನ್ನಮಯವಾಗಿರುವುದರಿಂದ ಇದನ್ನು ಏಕ ಮಾಡಿಕೊಳ್ಳಲು ಆಗುವುದಿಲ್ಲ. ಆತ್ಮವು ಶರೀರರಹಿತವಾಗಿರುವುದರಿಂದ ಆತ್ಮರೂಪದಿಂದಲೇ ಏಕತೆಯನ್ನು ಮಾಡಿಕೊಳ್ಳುವುದಕ್ಕೆ ಬರುತ್ತದೆ ಅರ್ಜುನ. ಆದ್ದರಿಂದ ಶ್ರದ್ಧಾಸಹಿತನಾಗಿ ನಾನು ಹೇಳಿದಂತೆ ಕೆಲಸವನ್ನು ಮಾಡು, ನಾನು ಹೇಳುವಂಥ ಉಪದೇಶವು ನಿನಗೆ ತಿಳಿಯುತ್ತದೆ ಅನ್ನುವಂಥ ಅಭಿಪ್ರಾಯವನ್ನ ಅರ್ಜುನ ಇಲ್ಲಿ ಪರಮಾತ್ಮನು ಅರ್ಜುನನಿಗೆ ಹೇಳಿದ್ದಾನೆ. ಹರಿ ಓಂ ತತ್ಸತ್.